ಇವತ್ತಿನ ಒಂದು ಈ ವಿಡಿಯೋದಲ್ಲಿ ಟೂಬಿ ಅನ್ನೋ ಆ್ಯಪು ಯೂಟ್ಯೂಬ್ ಅವ್ರದ್ದೇ ಇದು. ಅದರ ಬಗ್ಗೆ ಇವತ್ತು ಸ್ವಲ್ಪ ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಸರ್ಚಿಂಗ್ನಲ್ಲಿ ಟೂ ಬಾಡಿ ಅಂತ ಸರ್ಚ್ ಮಾಡಿ, ಆಮೇಲೆ ನಂತರ ಇನ್ಸ್ಟಾಲ್ ಆಗುತ್ತೆ. ಆಮೇಲೆ ಓಪನ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಜಿಮೇಲ್ ಐ ಡಿ, ಅದಕ್ಕೆ ನೀವು ಪ್ಲಸ್ ಹೊಡ್ಕೊಂಡ್ರೆ ಅದು ಜಿಮೇಲ್ ಐ ಡಿ ನಿಮ್ದು ಯಾವುದು ಕ್ರಿಯೇಟ್ ಆಗ್ತದೆ. ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಯಾವ್ಯಾವುದು ಎಷ್ಟು ಇದಾಗಿದೆ ಅನ್ನೋದು ತಿಳ್ಕೊಬೋದು. ನೀವು ವ್ಯೂಸ್ ಎಷ್ಟಾಗಿದೆ ಅಂತ ತಿಳ್ಕೊಬೋದು ಫ್ರೆಂಡ್ಸ್. ಆಮೇಲೆ ನೆಕ್ಸ್ಟ್ ಕಮೆಂಟ್ ತಿಳ್ಕೊಬೋದು, ಕಮೆಂಟ್ಗಳು ಎಲ್ಲ ನಂತರ ನೋಡಿ ಬೂಸ್ಟ್ ಮಾಡಲಿಕ್ಕೆ ಅಂತೇಳಿ ಅದು ಟೂ ಬಾಡಿಯವರು ಇದನ್ನು ಗ್ರೋತ್ ಮಾಡಲಿಕ್ಕೆ ಇಷ್ಟು ನಿಮಗೆ ಇದನ್ನು ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಎಷ್ಟು, ವ್ಯೂಸ್ ಎಷ್ಟು ಅಂತ. ನಂತರ ನೋಡಿ ಫ್ರೆಂಡ್ಸ್, ಈ ಕಡೆ ಲಾಸ್ಟ್ ಬಂದಿಂದಾಗ ಟ್ಯಾಗ್ ಐತೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನೀವು ಫಸ್ಟ್ ಕನ್ನಡದಲ್ಲಿ ಹೌ ಟು ಯೂಟ್ಯೂಬ್ ಕ್ರಿಯೇಟ್ ಚಾನಲ್ ಮಾಡೋದು ಹೇಗೆ ಅಂತ ನೀವು ಸರ್ಚ್ ಮಾಡಬೇಕು ಫ್ರೆಂಡ್ಸ್. ಸರ್ಚ್ ಮಾಡಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಅದನ್ನು ಈಗ ನಮ್ಮ ಸರ್ಚ್ ಮಾಡ್ತೇವೆ, ಯೂಟ್ಯೂಬ್ ಕ್ರಿಯೇಟ್ ಮಾಡೋದು ಹೇಗೆ. ನೋಡಿ ಫ್ರೆಂಡ್ಸ್, ಇದ್ರದ್ದು ವಾಲ್ಯೂಮ್ ಬಂದ್ಬಿಟ್ಟು ORL 19% ಇದೆ, ಸರ್ಚ್ ವಾಲ್ಯೂಮ್ ಬರೀ 6% ಇದೆ. ಕಂಪ್ಲೀಟ್ ಅಂದರೆ ಆಲ್ ಓವರ್ ಲೋ ಅಂದರೆ 14%. ಇದನ್ನೇ ಇಂಗ್ಲೀಷಲ್ಲಿ ಟೈಪ್ ಮಾಡೋ ಫ್ರೆಂಡ್ಸ್. ಇಂಗ್ಲೀಷಲ್ಲಿ ಟೈಪ್ ಮಾಡಿದರೆ ಎಷ್ಟು ಪರ್ಸೆಂಟೇಜ್ ಬರ್ತದೆ 100ಕ್ಕೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಹೌ ಟು ಕ್ರಿಯೇಟಿಂಗ್ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್ಸ್, ಇದು ಸರ್ಚ್ ವಾಲ್ಯೂಮ್ ಬಂದ್ಬಿಟ್ಟು 39% ಇದೆ. ORL 75% ಇದೆ. ಇದೇ ರೀತಿ ಇದು ನೀವು ಟ್ಯಾಗ್ಸ್ನ ಅಲ್ಲಿ ಕೆಳಗೆ ಅದಕ್ಕೆ ಸಂಬಂಧಪಟ್ಟಿರೋ ಕೆಳಗೆ ಬಂದಿರ್ತೈತೆ. ಅದರಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ ಅದರ ಕೀವರ್ಡನ್ನು ಅವನ್ನೆಲ್ಲ ಯೂಸ್ ಮಾಡ್ಕೋಬೇಕಾಗ್ತದೆ. ನೀವು ಬೇರೆ ಬೇರೆ ನಿಮ್ಮದು ಯಾವ್ದು ಇರ್ತದೆ ಅದನ್ನು ನೀವು ಸರ್ಚ್ ಹೊಡ್ಕೋಬೋದು. ಸರ್ಚ್ ಹೊಡ್ಕೊಂಡ ನಂತರ ಅದನ್ನ ಕಾಪಿ ಮಾಡಿಕೊಂಡು ನೀವು ಅಲ್ಲಿ ಟ್ಯಾಗ್ನ ಹಾಕಬೇಕಾಗ್ತದೆ. ಥ್ಯಾಂಕ್ ಯು, ಧನ್ಯವಾದಗಳು.